ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕೋಕೋನಟ್ ಆಯಿಲ್ನ ಹೇಗೆ ಪ್ರಾಪರ್ ಆಗಿ ಕರೆಕ್ಟ್ ವೇಲಿ ಯೂಸ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಸೊ ನಿಮ್ಮ ಕೂದಲಿಗೆ ನೀವು ಹೇಗೆ ಬೇಕು ಹಾಗೆ ಕೋಕೋನಟ್ ಆಯಿಲ್ನ ನೀವು ಯೂಸ್ ಮಾಡೋ ಹಾಗಿಲ್ಲ, ಓಕೆನಾ? ಸೊ ಕರೆಕ್ಟ್ ವೇಲಿ ಯೂಸ್ ಮಾಡಬೇಕು. ಸೊ ಸಾಕಷ್ಟು ಜನ ಆಲ್ರೆಡಿ ಇವಾಗ ಕೋಕೋನಟ್ ಆಯಿಲ್ಗಳನ್ನು ಯೂಸ್ ಮಾಡ್ತಾ ಇರ್ತೀರಾ. ಹೇರ್ ಫಾಲ್ ಆಗಬಾರ್ದು ಅಥವಾ ಹೇರ್ ತುಂಬ ಚೆನ್ನಾಗಿ ಬೆಳಿಬೇಕು, ಡ್ಯಾಂಡ್ರಫ್ ಆಗಬಾರ್ದು, ಹೀಗೆ ಸಾಕಷ್ಟು ರೀಸನ್ಸ್ ಇಂದ ನೀವು ಈ ಒಂದು ಕೋಕೋನಟ್ ಆಯಿಲ್ಗಳನ್ನು ನೀವು ಯೂಸ್ ಮಾಡ್ತಾ ಇರ್ತೀರಾ. ಬಟ್ ಯೂಸ್ ಮಾಡಿದ್ರು ಕೂಡ ನಿಮ್ಮ ಹೇರ್ ಅಲ್ಲಿ ಡ್ಯಾಂಡ್ರಫ್ ಆಗ್ತಿರುತ್ತೆ, ಫ್ರೀಸಿ ಹೇರ್ ಆಗಿರುತ್ತೆ, ಮತ್ತೆ ಕೂದಲು ತುಂಬಾನೇ ಉದುರುತ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನೀವು ಕರೆಕ್ಟ್ ವೇಲಿ ಕೋಕೋನಟ್ ಆಯಿಲ್ ನ ನೀವು ಯೂಸ್ ಮಾಡಿರೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಬರುತ್ತೆ. ಅಂಡ್ ಆಲ್ಸೋ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ, ಮತ್ತೆ ಡರ್ಮಟಾಲಜಿಸ್ಟ್ ಗಳು ಕೂಡ ಪ್ರಿಸ್ಕ್ರೈಬ್ ಮಾಡ್ತಾರೆ ಕೋಕೋನಟ್ ಆಯಿಲ್ ಹೇರ್ಗೆ ತುಂಬಾನೇ ಒಳ್ಳೇದು ಅಂತ ಹೇಳಿ. ಸೊ ಯಾಕೆ ಅಂತ ಹೇಳಿದ್ರೆ ಕೋಕೋನಟ್ ಆಯಿಲ್ ನಾವು ನಮ್ಮ ಹೇರ್ಗೆ ಯೂಸ್ ಮಾಡೋದ್ರಿಂದ ಮಾಯಶ್ಚರೈಸೇಷನ್ ತುಂಬಾನೇ ಡೀಪ್ ಆಗಿ ಸಿಗುತ್ತೆ, ಲಾಂಗ್ ಲಾಸ್ಟಿಂಗ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಮಾಯಶ್ಚರೈಸೇಷನ್ ಸಿಕ್ತು ಅಂತ ಹೇಳಿದ್ರೆ ನಿಮ್ಮ ಹೇರ್ ಬ್ರೇಕ್ ಆಗೋದಿಲ್ಲ, ಓಕೆನಾ? ತುಂಬಾ ಶೈನಿ ಆಗಿ ಆಗುತ್ತೆ. ಸೊ ನಿಮ್ಗೆ ಶೈನಿ ಹೇರ್ ಬೇಕು, ನಿಮ್ಗೆ ಬ್ಲಾಕ್ ಹೇರ್ ಬೇಕು. ಈಗ ಗ್ರೇ ಹೇರ್ ತುಂಬಾನೇ, ಈಗ 25 ಇಯರ್ಸ್ ಆಯ್ತು ಅಂತ ಹೇಳಿದ್ರೆ ತುಂಬಾ ಜನರಿಗೆ ಗ್ರೇ ಹೇರ್ಸ್ ಎಲ್ಲದು ಕೂಡ ಸ್ಟಾರ್ಟ್ ಆಗುತ್ತಲ್ವಾ? ಸೊ ಗ್ರೇ ಹೇರ್ ಆಗಬಾರ್ದು, ತುಂಬಾ ಚೆನ್ನಾಗಿ ಕೂದಲು ಬೆಳಿಬೇಕು, ಡ್ಯಾಂಡ್ರಫ್ ಆಗಬಾರ್ದು, ಸೊ ಹೇರ್ ಪ್ರಾಬ್ಲಮ್ಸೇ ಬರಬಾರ್ದು ಅಂತ ಹೇಳಿದ್ರೆ ನೀವು ಕೋಕೋನಟ್ ಆಯಿಲ್ ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳಿ ಡರ್ಮಟಾಲಜಿಸ್ಟ್ ಗಳು ಹೇಳ್ತಾರೆ. ಬಟ್ ನೀವು ಕರೆಕ್ಟ್ ವೇಲಿ ಯೂಸ್ ಮಾಡಬೇಕು, ಓಕೆನಾ? ಸೊ ಇದೊಂದು ಟ್ರೆಡಿಷನಲ್ ಆಯಿಲ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಹಿಂದಿನ ಕಾಲದಿಂದನೂ ಕೂಡ ಈ ಒಂದು ಆಯಿಲ್ ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ್ವರೆಗೂ ಕೂಡ ಯೂಸ್ ಮಾಡ್ತಿರ್ತಾರೆ. ಕೆಲವರು ಹೇರ್ ಟೈಪ್ಸ್ ನಾರ್ಮಲ್ ಆಗಿರುತ್ತೆ, ಯಾವುದೇ ರೀತಿ ತೊಂದರೆ ಏನು ಇರೋದಿಲ್ಲ, ಸಾರಿ ಯಾವುದೇ ರೀತಿ ಡ್ಯಾಮೇಜಸ್ ಆಗೋದಿಲ್ಲ. ಬಟ್ ನಿಮ್ಮ ಹೇರ್ ಟೈಪ್ಸೇ ಬೇರೆ ಇರುತ್ತೆ. ನಿಮ್ಮ ಹೇರ್ ಅಲ್ಲಿ ಆಲ್ರೆಡಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಕರೆಕ್ಟ್ ವೇ ನೀವು ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಪ್ರಾಬ್ಲಮ್ಸ್ಗಳು ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಜಸ್ಟ್ ನೀವು ಈ ಒಂದು ಹೇರ್ ಆಯಿಲ್ ಅಪ್ಲೈ ಮಾಡೋದ್ರಿಂದ ಜಸ್ಟ್ ನಿಮ್ಮ ಹೇರ್ಗೆ ಮಾತ್ರ ಪ್ರಾಬ್ಲಮ್ ಆಗೋದಿಲ್ಲ, ಈವನ್ ನಿಮ್ಮ ಫೇಸ್ಗೂ ಕೂಡ ಪ್ರಾಬ್ಲಮ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಯಾವ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ, ಹೇಗೆ ಕರೆಕ್ಟ್ ವೇಲಿ ಯೂಸ್ ಮಾಡಬೇಕು ಎಲ್ಲದು ಮುಂದೆ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ನಿಮಗೆ ಕೊಡ್ತೇನೆ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಕೋಕೋನಟ್ ಆಯಿಲ್ ನಾವು ಯಾವ್ದು ಚೂಸ್ ಮಾಡಬೇಕು, ಅಂಗಡಿಗಳಲ್ಲಿ ಸಿಗುವಂತದ್ದು ಚೂಸ್ ಮಾಡಬೇಕಾ ಅಥವಾ ನಾವೇ ಮನೇಲಿ ರೆಡಿ ಮಾಡ್ಕೋಬೇಕಂತ ಹೇಳಿದ್ರೆ ಸೊ ಮನೇಲಿ ರೆಡಿ ಮಾಡ್ಕೊಳ್ಳುವಂತ ಕೋಕೋನಟ್ ಆಯಿಲ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅದ್ರಲ್ಲಿ ಯಾವುದೇ ರೀತಿ ನಿಮಗೆ ಕೆಮಿಕಲ್ಸ್ ಕಂಟೆಂಟ್ಗಳು ಇರೋದಿಲ್ಲ, ನ್ಯಾಚುರಲ್ ಆಗಿ ನೀವೇನೇ ಪ್ರಿಪೇರ್ ಮಾಡ್ಬೋದು. ಸೊ ನಿಮ್ಗೆ ಏನಾದ್ರು ಪ್ರಿಪೇರ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ವಿಡಿಯೋಸ್ಗಳು ನಿಮಗೆ ಆನ್ಲೈನ್ ನಲ್ಲಿ ಸಿಗುತ್ತೆ, ಅಂದ್ರೆ ಯೂಟ್ಯೂಬ್ಸ್ ಅಲ್ಲಿ ಎಲ್ಲದೂ ಕೂಡ ನಿಮಗೆ ಸಿಗುತ್ತೆ. ಸರ್ಚ್ ಮಾಡಿ ನೋಡಿ, ಕರೆಕ್ಟ್ ವೇಲಿ ಸಿಂಪಲ್ ಮೆಥಡ್ ಅಲ್ಲಿ ಕೂಡ ಹೇಳ್ಕೊಡ್ತಾರೆ. ಸೊ ನೀವು ನಾರ್ಮಲ್ ಆಗಿ ಮನೇಲೆ ನೀವು ಟ್ರೆಡಿಷನಲ್ ಆಗಿ ಪ್ರಿಪೇರ್ ಮಾಡೋದು ಬೆಸ್ಟ್ ಅಂತಾನೆ ಹೇಳ್ಬೋದು. ಸುಮ್ಮನೆ ನೀವು ಅಂಗಡಿಲಿ ಸಿಗೋಂತ ನೀವು ಏನಾದ್ರು ಹೇರ್ ಆಯಿಲ್ಗಳು, ಕೋಕೋನಟ್ ಹೇರ್ ಆಯಿಲ್ಗಳು ನೀವು ಯೂಸ್ ಮಾಡೋಕ್ಕಿಂತ ಸೊ ನೀವು ಮನೇಲೆ ಪ್ರಿಪೇರ್ ಮಾಡಿ, ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಓಕೆನಾ? ಸೊ ಡಾಕ್ಟರ್ ಕೂಡ ಹೇಳೋದು ಅಷ್ಟೇ, ಮನೇಲಿ ಪ್ರಿಪೇರ್ ಮಾಡಿರೋಂಥ ಒರಿಜಿನಲ್ ಕೋಕೋನಟ್ ಆಯಿಲ್ ನಮ್ಮ ಹೇರ್ಗೆ ಬೆಸ್ಟ್ ಅಂತ ಹೇಳಿ, ಓಕೆನಾ? ಅಂಡ್ ಈಗ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ನೋಡೋಣ. ಸೊ ನೀವು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ತುಂಬಾ ಹಾಟ್, ಅಂದ್ರೆ ಬಿಸಿ ಆಗಿರೋಂಥ ಎಣ್ಣೆನ ನಿಮ್ಮ ಕೂದಲಿಗೆ ಹಚ್ಚಾಗಿಲ್ಲ. ಸೊ ಈಗ ಹಿಂದಿನ ಕಾಲದಲ್ಲಿ ಅಜ್ಜಿಗಳೆಲ್ಲ ಹೇಳ್ತಾ ಇರ್ತಾರೆ ಅಲ್ವಾ, ಸೊ ಬಿಸಿ ಮಾಡಿರೋಂಥ ಎಣ್ಣೆಗಳನ್ನ ಕೂದಲಿಗೆ ಹಚ್ಚಬೇಕು ಅಂತ ಹೇಳಿ. ಸೊ ಕೋಕೋನಟ್ ಆಯಿಲ್ ಬಿಸಿ ಮಾಡಿರೋದನ್ನ ನೀವು ಹಚ್ಲಿಕ್ಕೆ ಹೋಗ್ಬೇಡಿ, ಓಕೆನಾ? ಅಂದ್ರೆ ಈಗ ಆಲ್ರೆಡಿ ಈಗ ಬಿಸಿ ಎಲ್ಲ ಮಾಡಿರ್ತೀರಾ, ಮಾಡಿ ಮತ್ತೆ ಹಚ್ಕೊಳ್ಳಬೇಕಾದ್ರೆ ನೀವು ಎಗೈನ್ ಬಿಸಿ ಮಾಡ್ತಿರಲ್ವಾ, ಹಾಟ್ ಆಗಿರ್ಬೇಕು ಅಂತ ಹೇಳಿ. ಸೊ ಆ ರೀತಿಲಿ ಮಾಡೋ ಹಾಗಿಲ್ಲ, ವಾರ್ಮ್ ಆಗಿರೋಂಥ ಆಯಿಲ್ ನೀವು ಯೂಸ್ ಮಾಡಬೇಕು. ಅಂದ್ರೆ ನೀವು ಒಂದ್ಸಲ ನೀವು ಬಿಸಿ ಮಾಡಿ ಸ್ಟೋರ್ ಮಾಡಿ ಇಟ್ಟಿರ್ತೀರಲ್ವಾ, ಸೊ ಅದನ್ನ ಹಾಗೇನೆ ನೀವು ಯೂಸ್ ಮಾಡಬೇಕು, ಮತ್ತೆ ಎಗೈನ್ ಬಿಸಿ ಮಾಡ್ಕೊಳ್ಬಾರ್ದು, ಓಕೆನಾ? ಸೊ ಆ ರೀತಿ ಬಿಸಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಮಾಯಶ್ಚರೈಸೇಷನ್ ಸಿಗೋದಿಲ್ಲ, ನಿಮ್ಮ ಹೇರ್ ಏನಿದೆ ಫುಲ್ ಡ್ರೈ ಆಗುತ್ತೆ. ಸೊ ಡ್ರೈ ಆಯ್ತು ಅಂತ ಹೇಳಿದ್ರೆ ಬ್ರೇಕ್ ಆಗುತ್ತೆ, ಓಕೆನಾ? ಅದೇ ನೀವು ವಾರ್ಮ್ ಆಗಿರೋಂಥ ಆಯಿಲ್ ನೀವು ನಿಮ್ಮ ಕೂದಲಿಗೆ ನೀವು ಅಪ್ಲೈ ಮಾಡಿದ್ರಿ ನಿಮ್ಮ ಹೇರ್ಗೆ ಅಂತ ಹೇಳಿದ್ರೆ ಸೊ ನಿಮಗೆ ಡೀಪ್ ಮಾಯಶ್ಚರೈಸೇಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಮಾಯಶ್ಚರೈಸೇಷನ್ ಸಿಕ್ತು ಅಂತ ಹೇಳಿದ್ರೆ ಫ್ರೀಸಿ ಏರ್ ಇರೋದಿಲ್ಲ, ನಿಮ್ಮ ಹೇರ್ ತುಂಬಾನೇ ಶೈನಿ ಆಗುತ್ತೆ. ಸೊ ಹಾಗಾಗಿ ನೀವು ವಾರ್ಮ್ ಆಗಿರೋಂಥ ಕೋಕೋನಟ್ ಆಯಿಲ್ ಯೂಸ್ ಮಾಡೋದು ಬೆಸ್ಟ್. ಅಂಡ್ ನೆಕ್ಸ್ಟ್ ಬಂದು ಈ ಒಂದು ಕೋಕೋನಟ್ ಆಯಿಲ್ ನ ನೀವು ನಿಮ್ಮ ಕೂದಲಿನ ಎಳೆಗಳಿರತ್ತೆ ನೋಡಿ, ಅಂದ್ರೆ ಏನ್ ಸ್ಟ್ರಾಂಡ್ಸ್ ಇರತ್ತಲ್ವಾ, ಸೊ ಸ್ಟ್ರಾಂಡ್ಸ್ಗೆಲ್ಲ ಕೂಡ ನೀವು ಅಪ್ಲೈ ಮಾಡಬೇಕು. ನೀವು ಸ್ಕ್ಯಾಲ್ಫಿಗೂ ಅಪ್ಲೈ ಮಾಡಬೇಕು, ಮತ್ತೆ ಕೂದಲು ಎಲ್ಲ ಎಳೆಗಳಿಗೂ ಫುಲ್ ಓವರ್ ಆಲ್ ನಿಮ್ಮ ಹೇರ್ಗೆ ನೀವು ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಮಾಡಿ ನೀವು ಫಿಂಗರ್ ಟಿಪ್ಸ್ ಅಲ್ಲಿ ಒಂದು 5 minutes ವರೆಗೂ ಕೂಡ ಮಸಾಜ್ ಮಾಡಬೇಕು, ಓಕೆನಾ? ಜಸ್ಟ್ ಹಂಗೆ ಜೋರಾಗಿ ರಬ್ ಮಾಡಿ ಹಚ್ಕೊಂಡು ಬಿಡೋದಲ್ಲ, ಫಿಂಗರ್ ಟಿಪ್ ಅಲ್ಲಿ ನೀವು ಒಂದು 5 minutes ವರೆಗೂ ಕೂಡ ಮಸಾಜ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಬಂದು ಈ ಒಂದು ಹೇರ್ ಆಯಿಲ್ ನೀವು ಓವರ್ ನೈಟ್ ನೀವು ಯೂಸ್ ಮಾಡೋ ಹಾಗಿಲ್ಲ, ಅಂದ್ರೆ ರಾತ್ರಿ ಹಚ್ಚಿ ಮಾರ್ನಿಂಗ್ ಎದ್ದು ವಾಶ್ ಮಾಡೋದಲ್ಲ. ನೀವೇನಾದ್ರೆ ತಲೆ ಸ್ನಾನ ಮಾಡ್ತೀರಾ ಅಂತ ಹೇಳಿದ್ರೆ ಬಿಫೋರ್ 2 to 3 hours ಬಿಫೋರೇ ನೀವು ಈ ಒಂದು ಹೇರ್ ಆಯಿಲ್ಗಳನ್ನ ನಿಮ್ಮ ತಲೆಗೆ ಅಪ್ಲೈ ಮಾಡಬೇಕು, ಓಕೆನಾ? ಸೊ ಅಪ್ಲೈ ಮಾಡಿ 2 to 3 ಆದ್ಮೇಲೆ ನೀವು ಹೇರ್ ವಾಶ್ ಮಾಡಬೇಕು. 2 to 3 hours ಅಲ್ಲೇ ನಿಮ್ಮ
ಕೂದಲು ಎಳೆಗಳಿಗೆಲ್ಲ ಡೀಪ್ ಆಗಿ ಮಾಯಶ್ಚರೈಸೇಷನ್ ಸಿಕ್ಕಿರತ್ತೆ. ಸೊ ಸಾಕು ಅಷ್ಟೇ, ಓವರ್ ನೈಟ್ ನೀವು ಬಿಡೋ ಹಾಗಿಲ್ಲ. ಓಕೆನಾ. ಸೊ ನೀವೇನಾದ್ರು ಓವರ್ ನೈಟ್ ಬಿಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಸೈಡ್ ಎಫೆಕ್ಟ್ ತುಂಬಾನೇ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಯಾವುದೇ ರೀತಿ ಬೆನಿಫಿಟ್ ಸಿಗೋದಿಲ್ಲ. ಸೊ ಆಲ್ರೆಡಿ ನಿಮ್ಮ ಫೇಸಲ್ಲಿ ಏನಾದರೂ ಮೊಡವೆಗಳಿತ್ತು, ನಿಮ್ಮ ಸ್ಕಿನ್ ಏನಾದ್ರು ಆಯಿಲಿ ಸ್ಕಿನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಸೊ ನಿಮಗೆ ತುಂಬಾನೇ ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರುತ್ತೆ. ಅಂದ್ರೆ ಆಕ್ನೆ ತುಂಬಾನೇ ಇನ್ನೂ ಜಾಸ್ತಿ ಆಗುತ್ತೆ. ಮತ್ತೆ ಆಯಿಲಿ ಸ್ಕಿನ್ ಇದ್ದವರಿಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಮೊಡವೆಗಳು ಇದೆಲ್ಲದೂ ಕೂಡ ಆಕ್ಟಿವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಫೇಸಲ್ಲಿ ಏನು ಇಲ್ಲ, ಆಯಿಲಿ ಸ್ಕಿನ್ ಇದ್ರೂ ಕೂಡ ನಿಮ್ಮ ಫೇಸಲ್ಲಿ ಏನು ಸ್ಕಿನ್ ಪ್ರಾಬ್ಲಮ್ಸ್ ಇಲ್ಲ ಅಂದ್ರೂ ಕೂಡ ನೀವು ಓವರ್ ನೈಟ್ ನೀವೇನಾದ್ರು ಈ ಒಂದು ಹೇರ್ ಆಯಿಲ್ ನ ನೀವು ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಲ್ರೆಡಿ ನಿಮ್ಗೆ ಏನಾದ್ರು ಸ್ಕಿನ್ ಅಲ್ಲಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಓಕೆನಾ. ಸೊ ಎಸ್ಪೆಷಲಿ ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಅವರು ಮತ್ತೆ ಡ್ಯಾಂಡ್ರಫ್ ಇರೋರು ಕೂಡ ಓವರ್ ನೈಟ್ ನೀವು ಬಿಡೋ ಹಾಗಿಲ್ಲ. ಸೊ ನೀವು ಸ್ನಾನ ಮಾಡೋಕ್ಕಿಂತ 2 to 3 hours ಮುಂಚೆನೆ ಈ ಒಂದು ಹೇರ್ ಆಯಿಲ್ ನೀವು ಅಪ್ಲೈ ಮಾಡ್ಕೊಂಡು ಸ್ನಾನ ಮಾಡೋದು ಬೆಸ್ಟ್. ಓಕೆನಾ. ಸೊ ನೀವು ಹೇರ್ ವಾಶ್ ಮಾಡುವಾಗ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಶಾಂಪೂನ ಯೂಸ್ ಮಾಡ್ಬೇಕಂದ್ರೆ ನೀವು ಡರ್ಮಟಾಲಜಿ ಟೆಸ್ಟೆಡ್ ಇರುವಂತ ಶಾಂಪೂಗಳನ್ನ ಯೂಸ್ ಮಾಡಬೇಕು. ಕೆಮಿಕಲ್ಸ್ ಇರುವಂತ ಶಾಂಪೂಗಳನ್ನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಹೇರ್ ಡ್ಯಾಮೇಜಸ್ ಅಂತೂ ತುಂಬಾನೇ ಬೇಗ ಆಗತ್ತೆ ಅಂತಾನೆ ಹೇಳ್ಬೋದು. ಸೊ ಹೇರ್ ವಾಶ್ ಮಾಡುವಾಗ ನೀವು ನಾರ್ಮಲ್ ಅಂದ್ರೆ ಒಂದು ಉಗುರು ಬೆಚ್ಚಗಿರೋ ನೀರ್ ಅಂತ ಹೇಳ್ತಾ ನೋಡಿ. ಸೊ ಆ ನೀರಲ್ಲಿ ನೀವು ಹೇರ್ ವಾಶ್ ಮಾಡಬೇಕು. ತುಂಬಾ ಬಿಸಿ ನೀರ್ನ ನೀವು ಹಾಕೋ ಆಗಿಲ್ಲ. ಸೊ ಆ ರೀತಿ ನೀವು ಹಾಕಿದ್ರೆ ನಿಮ್ಮ ತಲೆಗೆ ಅಂತ ಹೇಳಿದ್ರೆ ಸ್ಕ್ಯಾಲ್ಪ್ ಡ್ಯಾಮೇಜ್ ಆಗುತ್ತೆ. ಓಕೆನಾ. ಸೊ ಆ ಬಿಸಿಯಿಂದ ನಿಮ್ಮ ಹೇರ್ ಇದೆ ಅಲ್ಲ, ಸೊ ಅದು ಕಿತ್ಕೋ ಬರುತ್ತೆ. ಸೊ ಬ್ರೇಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ದಟ್ಸ್ ವೈ ನೀವು ಜಸ್ಟ್ ಉಗುರು ಬೆಚ್ಚಗಿರೋ ನೀರು ಮಾತ್ರ ನೀವು ಯೂಸ್ ಮಾಡಬೇಕು. ಮತ್ತೆ ಶಾಂಪೂ ಯೂಸ್ ಮಾಡ್ಬೇಕಾದ್ರೆ ಸೊ ನೀವು 2 times ನೀವು ಶಾಂಪೂನ ನಿಮ್ಮ ಹೇರ್ಗೆ ಅಪ್ಲೈ ಮಾಡಬೇಕು. ಸೊ 2 times ನೀವು ವಾಶ್ ಮಾಡ್ಕೋಬೇಕು. ಫಸ್ಟ್ ಟೈಮ್ ನೀವು ಅಪ್ಲೈ ಮಾಡಿ ಹೇರ್ ವಾಶ್ ಆದ್ಮೇಲೆ ಅಗೈನ್ ಮತ್ತೆ ನೀವು ಅಪ್ಲೈ ಮಾಡಬೇಕು. ಸೊ ಅವಾಗ ನೀವು ಏನ್ ಎಣ್ಣೆ ಹಚ್ಚಿರ್ತೀರಲ್ವಾ ಸೊ ಅದೆಲ್ಲದು ಕೂಡ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗೋದು ಹೋಗಿರತ್ತೆ. ಸೊ ಕ್ಲಿಯರ್ ಆಗಿ ನಿಮ್ಮ ಹೇರ್ ಫುಲ್ ನಾರ್ಮಲ್ ಆಗಿ ಶೈನಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿ 2 times ನೀವು ಹೇರ್ ಶಾಂಪೂನ ನೀವು ಅಪ್ಲೈ ಮಾಡಬೇಕು. ಸೊ ಡರ್ಮಟಾಲಜಿ ಟೆಸ್ಟೆಡ್ ಆಗಿರ್ಬೇಕು. ಸರಿನಾ. ಅಂಡ್ ಈ ಒಂದು ರುಟೀನ್ ಅಂದ್ರೆ ಈ ಒಂದು ಕೋಕೋನಟ್ ಆಯಿಲ್ ಎವ್ರಿ ಡೇ ನೀವು ಅಪ್ಲೈ ಮಾಡೋ ಹಾಗಿಲ್ಲ. ಜಸ್ಟ್ ವಾರದಲ್ಲಿ ನೀವು 2 times ಅಥವಾ 1 time ಮಾತ್ರ ನೀವು ವೀಕ್ಲಿ ಅಪ್ಲೈ ಮಾಡಬೇಕು. ಸೊ ಜಾಸ್ತಿ ಕೂಡ ಅಪ್ಲೈ ಮಾಡೋ ಹಾಗಿಲ್ಲ. ಸೊ ತುಂಬಾ ಜಾಸ್ತಿ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ಡ್ಯಾಂಡ್ರಫ್ ಇನ್ನೂ ಜಾಸ್ತಿ ಆಗುತ್ತೆ ಮತ್ತೆ ಡಸ್ಟ್ಗಳು ತುಂಬಾ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನೀವು ವಾರದಲ್ಲಿ 1 ದಿನ ಅಥವಾ 2 ದಿನ ಈ ಒಂದು ಕೋಕೋನಟ್ ಆಯಿಲ್ ನಿಮ್ಮ ತಲೆಗೆ ಅಪ್ಲೈ ಮಾಡಬೇಕು. ಸೊ ಮತ್ತೆ ಎವ್ರಿ ಡೇ ನೀವು ತಲೆ ಸ್ನಾನ ಮಾಡೋ ಹಾಗಿಲ್ಲ. ಓಕೆನಾ. ಸೊ ವಾರದಲ್ಲಿ 2 ದಿನ ಅಥವಾ 3 ದಿನ ಮಾತ್ರ ಹೇರ್ ವಾಶ್ ನೀವು ಮಾಡ್ಕೋಬೇಕು. ಅಂಡ್ ಎಣ್ಣೆನ ನೀವು 2 ದಿನ ಅಥವಾ ವಾರದಲ್ಲಿ 1 time ನೀವು ಯೂಸ್ ಮಾಡಿದ್ರೆ ಸಾಕು ಅಂತ ಹೇಳಿ ಡರ್ಮಟಾಲಜಿಸ್ಟ್ ಗಳು ಹೇಳ್ತಾರೆ. ಸೊ ಈ ರೀತಿ ನೀವು ಕರೆಕ್ಟ್ ವೇ ಅಲ್ಲಿ ನೀವು ಕೋಕೋನಟ್ ಆಯಿಲ್ ನೀವು ನಿಮ್ಮ ತಲೆಗೆ ನೀವು ಹಾಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಹೇರ್ ಏನು ಡ್ಯಾಮೇಜಸ್ ಆಗೋದಿಲ್ಲ, ಹೇರ್ ಪ್ರಾಬ್ಲಮ್ಸ್ ಗಳು ಬರೋದಿಲ್ಲ. ಆಲ್ರೆಡಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಸಾಲ್ವ್ ಆಗುತ್ತೆ. ಓಕೆನಾ. ಸೊ ಈ ರೀತಿ ನೀವೇನಾದ್ರು ಕರೆಕ್ಟ್ ವೇ ಏನಾದ್ರು ಆಲ್ರೆಡಿ ಅಪ್ಲೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾರೆಲ್ಲ ಇನ್ನು ಆ ರೀತಿ ಕರೆಕ್ಟ್ ವೇ ಅಪ್ಲೈ ಮಾಡಿದೆ ಸೊ ಹೇಗ್ ಬೇಕು ಹಾಗೆ ನೀವು ಯೂಸ್ ಮಾಡ್ಕೊಂಡು ಸೊ ನಿಮ್ಗೆ ಸ್ಕಿನ್ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗಿ ನಿಮ್ಮ ಹೇರ್ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ ಐ ಹೋಪ್ ಇವತ್ತಿನ ವಿಡಿಯೋದಿಂದ ನಿಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಏನಾರು ಆಗಿತ್ತು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ ಹೇಗಿತ್ತು ವಿಡಿಯೋ ಅಂತ ಹೇಳಿ. ಅಂಡ್ ನನ್ನ ಚಾನಲ್ ನಲ್ಲಿ ಆಲ್ರೆಡಿ ನಾನು ಡರ್ಮಟಾಲಜಿ ಟೆಸ್ಟೆಡ್ ಇರೋಂತ ಏನು ಶಾಂಪೂಗಳ ವಿಡಿಯೋ ಕೂಡ ಮಾಡಿದ್ದೀನಿ. ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತಾನೆ. ಸೊ ಒಮ್ಮೆ ಚೆಕ್ ಮಾಡಿ ನೋಡಿ. ಅದ್ರಲ್ಲಿ ನಿಮಗೆ ಯಾವ್ದು ಪಾಕೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೆ ನೀವು ಅದನ್ನ ಯೂಸ್ ಮಾಡಿ. ಯಾವುದೇ ರೀತಿ ಕೆಮಿಕಲ್ಸ್ ಇರುವಂತ ಶಾಂಪೂಗಳನ್ನ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಓಕೆನಾ. ಅಂಡ್ ಈ ಒಂದು ವೇನ ನೀವು ಮಕ್ಕಳಿಗೂ ಕೂಡ ಇದೇ ರೀತಿಲೇ ನೀವು ಅಪ್ಲೈ ಮಾಡಬೇಕು. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರಾಗಿದ್ರು ಕೂಡ ಇದೇ ವೇನ ನೀವು ಅಪ್ಲೈ ಮಾಡಬೇಕು. ಸೊ ಸಣ್ಣ ಮಕ್ಕಳಿಗೂ ಅಷ್ಟೇ. ಕೆಲವೊಬ್ರು ನೋಡಿದೀನಿ ಓವರ್ ನೈಟ್ ಮಕ್ಕಳಿಗೆಲ್ಲ ಎಣ್ಣೆಲ್ಲ ಹಚ್ಚಿರ್ತೀರಾ. ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದರಿಂದ ತುಂಬಾ ಡಸ್ಟ್ ಗಳಾಗುತ್ತೆ, ಸ್ಕಿನ್ ಪ್ರಾಬ್ಲಮ್ಸ್ ಗಳು ತುಂಬಾ ಬೇಗ ಅಟ್ಯಾಕ್ ಆಗುತ್ತೆ, ಡ್ಯಾಂಡ್ರಫ್ ಬೇಗ ಅಟ್ಯಾಕ್ ಆಗುತ್ತೆ. ಸೊ ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಜಸ್ಟ್ ನೀವು 2 to 3 hours ಬಿಫೋರ್ ನೀವು ಮಕ್ಕಳಿಗೂ ಕೂಡ ಇದೇ ರೀತಿ ಅಪ್ಲೈ ಮಾಡಿ ಅಂಡ್ ನೀವು ಕೂಡ ಇದೇ ರೀತಿನೇ ಅಪ್ಲೈ ಮಾಡ್ಕೊಂಡು ಕರೆಕ್ಟ್ ವೇಲಿ ನೀವು ಪ್ರಾಪರ್ ಆಗಿ ಯೂಸ್ ಮಾಡಬೇಕು ಫ್ರೆಂಡ್ಸ್. ಓಕೆನಾ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ, ಈ ಒಂದು ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.